ಹಾಯ್ ನಮಸ್ಕಾರ. ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗೋಂಗೂರ ಪಚ್ಚಡಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೇರೆಯವ್ರಿಗೂ ಶೇರ್ ಮಾಡಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಗೋಂಗೂರ ಪಚ್ಚಡಿ ಹೇಗೆ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ನಾನು ಗೋಂಗೂರ ಸೊಪ್ಪು ನಾನು 2 ಕಟ್ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗೆ ಸೊಪ್ಪು ಬಿಡಿಸಿ ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಗ್ಯಾಸ್ ಹಚ್ಚಿ ಒಂದು ನಾನ್ ಸ್ಟಿಕ್ ಫ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇದು ಒಣಮೆಣ್ಸಿನ್ಕಾಯಿ ಹುರ್ಕೊಳ್ಳೋಣ. ಫಸ್ಟು ಒಂದು 15 ಇದು ಖಾರದ ಮೆಣಸು ಉದ್ದುದು ಹಾಕ್ಕೊಂಡಿದ್ದೀನಿ. ಇದು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಲೈಟಾಗಿ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆದರೆ ಕೈ ಬರ್ತೈತೆ. ಸಾಕು ಫ್ರೈ ಆಗಿರೋದು, ಇಟ್ಕೊಂಡ್ಬಿಡೋಣ. ಅದೇ ಪ್ಯಾನ್ಗೆ 1 ಸ್ಪೂನ್ ಕಡಲೆಬೇಳೆ, 1/4 ಸ್ಪೂನ್ ಮೆಂತ್ಯ, ಸ್ವಲ್ಪ ಇಂಗು, ಗಟ್ಟಿ ಇಂಗು, 1 ಸ್ಪೂನ್ ಜೀರಿಗೆ, 1/2 ಸ್ಪೂನ್ ಧನಿಯಾ. ಇದು ಅಷ್ಟೇ ಲೈಟಾಗೆ ಫ್ರೈ ಮಾಡ್ಕೊಂಬಿಡೋಣ. ಕಂದು ಬಣ್ಣ ಬರೋ ಗಂಟ ಇದು ತುಂಬ ಉರಿಬಾರ್ದು, ಲೈಟಾಗಿ ಹುರಿದ್ರೆ ಸಾಕು. ನೋಡಿ ಲೈಟಾಗಿ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಈ ಹುರಿದಿರೋದು ಆರಿಬಿಟ್ಟ ಮೇಲೆ ಮಿಕ್ಸಿ ಹಾಕ್ಕೊಂಬಿಡೋಣ. ಗ್ಯಾಸ್ ಹಚ್ಚಿ ತಿರ್ಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಗೋಂಗೂರ ಸೊಪ್ಪನ್ನು ಹಾಕ್ಕೊಂಬಿಡೋಣ. ಚೆನ್ನಾಗಿದೆ ಕೆಳಗೆ ಮೇಲೆ ಮಾಡ್ಕೊಂಬಿಡೋಣ. ಗಟ್ಟಿಗೆ ಇಟ್ಕೊಂಡು ನೀರಿಗಿರಿ ಏನೂ ಹಾಕ್ಬಾರ್ದು, ಚೆನ್ನಾಗಿ ಇದರೊಳಗೇ ಬೇಯಲಿ. ನೋಡಿ ಎಷ್ಟಿತ್ತು, ಇಷ್ಟಾಗಿದೆ. ಚೆನ್ನಾಗೆ ಕಡಿಮೆ ಉರಿಯೊಳಗೆ ಬೇಯಲಿ ಚೆನ್ನಾಗೆ. ಇದೇನು ಮಿಕ್ಸಿಗೆ ಹಾಕೋದಲ್ಲ, ಇದರೊಳಗೇ ಚೆನ್ನಾಗಿ ಬೇಯಿಸ್ಬೇಕು. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ. ನುಣ್ಣಗೆ ರುಬ್ಕೊಂಡು ನೋಡಿ ಚೆನ್ನಾಗೆ ಬೇಯ್ಕೊಂಡಿದೆ. ಈಗ ನಾವು ಆವಾಗಲೇ ಹುರಿದಿಟ್ಟಿದ್ವಲ್ಲ, ಈ ಮಸಾಲೆ ಹಾಕ್ಕೊಂಬಿಡೋಣ. ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ. ಈಗ 2 ಸೇರಿ ಚೆನ್ನಾಗೆ ಮಿಕ್ಸ್ ಮಾಡೋಣ. ಒಂದು 2 ನಿಮಿಷ ಇದರೊಳಗೆ ಈ ಮಸಾಲೆ ಜೊತೆಗೆ ಹೊಂದ್ಕೊಳ್ಳಿ, ಬೇಯಲಿ. ನೋಡಿ ಚೆನ್ನಾಗೆ ಹೊಂದ್ಕೊಂಡಿದೆ, ಬೆಂದಿದೆ ಚೆನ್ನಾಗಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿ ಬೇಕಾಗ್ತೈತೆ, ಸಾಕು. ಬೆಳ್ಳುಳ್ಳಿ ಹಾಕ್ಕೊಂಬಿಡೋಣ. ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಹಾಕ್ಕೊತೀನಿ. ಒಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಒಂದು ಚುಟ್ಕೆ ಅರಿಶಿನ ಹಾಕ್ಕೊತೀನಿ. ನೋಡಿ ಚೆನ್ನಾಗಾಗಿದೆ. ಈಗ ಅದಕ್ಕೆ ಹಾಕ್ಕೊಂಬಿಡೋಣ. ಆ ಪಚ್ಚಡಿಗೆ ಹಾಕ್ಕೊಂಬಿಡೋಣ. ಈಗ ಹಾಕ್ಕೊಂಬಿಡೋಣ, ಚೆನ್ನಾಗೆ ಮಿಕ್ಸ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಇದು 15 ದಿವಸ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ, ಯಾಕಂದರೆ ಇದ್ರಲ್ಲಿ ನೀರೇನು ಬಳಸಿಲ್ಲ ನಾವು. ಹಾಗಾಗಿ ಒಂದು 15 ದಿವಸ ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ. ನೋಡಿ ಬಿಸಿ ಅನ್ನಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು, ಗೋಂಗೂರ ಚಟ್ನಿ ಸ್ವಲ್ಪ ತಗೊಂಡು, ನೋಡಿ ಎಷ್ಟು ಚೆನ್ನಾಗಿದೆ. ಸೂಪರಾಗಿದೆ. ಜೊತೆಗೆ ಈರುಳ್ಳಿ, ಹಪ್ಪಳ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಹಾಗೆ ಬಾಯ್.